ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನದ ದೇವರ ಅದ್ಭುತವಾದ ವಾಗ್ದಾನ ಕೀರ್ತನೆಗಳು 66ನೇ ಅಧ್ಯಾಯ 18ನೇ ವಾಕ್ಯ 20ನೇ ವಾಕ್ಯ. ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ಆದರೆ ದೇವರು ನನ್ನ ಮೊರೆಯನ್ನು ಲಕ್ಷಿಸಿ ಕೇಳಿದ್ದಾನಲ್ಲ. ಆತನು ನನ್ನ ಬಿನ್ನಹವನ್ನು ತಿರಸ್ಕರಿಸಲಿಲ್ಲ, ನನ್ನ ಮೇಲಿನ ತನ್ನ ದಯೆಯನ್ನು ತಪ್ಪಿಸಿ ಬಿಡಲಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರಾದ ದೇವರ ಮಕ್ಕಳೇ, ಇಲ್ಲಿ ಕರ್ತನ ವಾಕ್ಯ ನಾವು ನೋಡುವುದಾದರೆ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ನೋಡಿ, ಕರ್ತನ ವಾಕ್ಯ ಹೇಳುತ್ತದೆ, ನಾವು ದೇವರ ಬಳಿಯಲ್ಲಿ ಹೋಗಿ ನಾವು ಯಾವ ರೀತಿಯಲ್ಲಿ ಪ್ರಾರ್ಥಿಸಬೇಕೆಂಬುದಾಗಿ ನೋಡುವುದಾದರೆ, ಮೊದಲನೇದಾಗಿ ನಾವು ನಮ್ಮನ್ನೇ ತಗ್ಗಿಸಿಕೊಂಡು ನಮಗಿರುವಂಥ ಸಮಸ್ಯೆಯನ್ನು, ನಮಗಿರುವಂಥ ಕಷ್ಟವನ್ನು, ನಮಗಿರುವಂಥ ಕಣ್ಣೀರನ್ನು ದೇವರ ಪಾದದಲ್ಲಿ ಹಾಗೆಯೇ ಹೇಳಬೇಕು. ಹಾಗೆ ಹೇಳಬೇಕಾದಾಗ ಕರ್ತನ ವಾಕ್ಯ ಹೇಳುತ್ತದೆ, ಆತನು ನನ್ನ ವಿಜ್ಞಾಪನೆಯನ್ನು ಕೇಳುವಂತ ದೇವರು. ಅಂದರೆ ಕರ್ತನು ನಮ್ಮ ವಿಜ್ಞಾಪನೆಯನ್ನು ಕೇಳುವಂತ ದೇವರು. ಹಲ್ಲೆಲೂಯಾ. ಮತ್ತು ದೇವರು ನಮ್ಮ ಮೊರೆಯನ್ನು ಲಕ್ಷಿಸಿ ಕೇಳುವಂತ ದೇವರು. ಒಂದು ವೇಳೆ ನೀವು ಕಣ್ಣೀರಿನಿಂದ ಪ್ರಾರ್ಥಿಸಬಹುದು, ಒಂದು ವಿಷಯಕ್ಕಾಗಿ, ಒಂದು ಸಮಸ್ಯೆಗಾಗಿ ಕಣ್ಣೀರಿನಿಂದ ನೀವು ಪ್ರಾರ್ಥಿಸಬಹುದು. ಕರ್ತನ ವಾಕ್ಯ ಹೇಳುತ್ತದೆ, ಆತನು ನಮ್ಮ ವಿನಂತಿ, ನಮ್ಮ ಮನವಿಯನ್ನು ಕರ್ತನು ಕೇಳುವಂತ ದೇವರು. ಮತ್ತು ನಾವು ದೇವರ ಸಮ್ಮುಖದಲ್ಲಿ ಮಾಡುವಂತ ಮನವಿಯನ್ನು, ಮಾಡುವಂತ ವಿಜ್ಞಾಪನೆಯನ್ನು ಕರ್ತನು ಏನ್ ಮಾಡುವುದಿಲ್ಲ, ತಿರಸ್ಕರಿಸುವಂತ ದೇವರಲ್ಲ. ಪ್ರಿಯರಾದ ದೇವರ ಮಕ್ಕಳೇ, ಒಂದು ವೇಳೆ ನಮ್ಮ ಸಮಸ್ಯೆಯನ್ನು ತೆಗೆದುಕೊಂಡು ಹೋಗಿ ಒಂದು ಮನುಷ್ಯನ ಬಳಿಯಲ್ಲಿ ನಾವು ಹೇಳಬೇಕಾದಾಗ ಆ ಮನುಷ್ಯನು ನಮ್ಮ ಪ್ರಾರ್ಥನೆಯ, ನಮ್ಮ ಒಂದು ವಿಜ್ಞಾಪನೆಯನ್ನು, ಅಂದರೆ ನಾವು ಹೇಳುವಂತ ಕಾರ್ಯವನ್ನು ಒಂದು ವೇಳೆ ತಿರಸ್ಕರಿಸಬಹುದು. ಆದರೆ ಕರ್ತನ ವಾಕ್ಯ ಹೇಳುತ್ತದೆ, ನಾವು ಯೇಸು ಸ್ವಾಮಿಯ ಬಳಿಯಲ್ಲಿ ನಮ್ಮ ಸಮಸ್ಯೆಯನ್ನು, ನಮ್ಮ ಕಷ್ಟವನ್ನು ಹೇಳಬೇಕಾದಾಗ ಕರ್ತನು ನಮ್ಮ ವಿಜ್ಞಾಪನೆಯನ್ನು ಏನು ಮಾಡುವುದಿಲ್ಲ, ನಮ್ಮ ಮನವಿಯನ್ನು ಏನು ಮಾಡುವುದಿಲ್ಲ, ಆತನು ತಿರಸ್ಕರಿಸುವಂತ ದೇವರಲ್ಲ. ಮತ್ತು ಕರ್ತನ ವಾಕ್ಯ ಹೇಳುತ್ತದೆ, ನನ್ನ ಮೇಲಿನ ತನ್ನ ದಯೆಯನ್ನು ತಪ್ಪಿಸಿ ಬಿಡಲಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಮತ್ತು ನಾವು ದೇವರ ಬಳಿಯಲ್ಲಿ ಪ್ರಾರ್ಥಿಸಬೇಕಾದಾಗ ಕರ್ತನ ದಯೆಯು ನಮ್ಮಿಂದ ತಪ್ಪಿ ಹೋಗುವುದಿಲ್ಲ. ಕರ್ತನ ವಾಕ್ಯ ಹೇಳುತ್ತದೆ, ದೇವರು ನಮ್ಮ ಎಲ್ಲ ಪ್ರಾರ್ಥನೆಯನ್ನು ಕೇಳುವಂತ ದೇವರು. ಅದಕ್ಕೆ ನಾನು ಹೇಳುವುದು ಏನೆಂಬುದಾಗಿ ನೋಡುವುದಾದರೆ, ನಿಮ್ಮ ಸಮಸ್ಯೆಗಳು, ನಿಮ್ಮ ಕಷ್ಟಗಳನ್ನು, ನಿಮ್ಮ ಬಿನ್ನಹಗಳನ್ನು, ನಿಮ್ಮ ವಿನಂತಿಗಳನ್ನು, ನಿಮ್ಮ ವಿಜ್ಞಾಪನೆಗಳನ್ನು ನೀವು ಏನ್ ಮಾಡಬೇಕು, ಕರ್ತನ ಸಮ್ಮುಖದಲ್ಲಿ ಇಟ್ಟು ನೀವು ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿ ದೇವರ ಪ್ರಾರ್ಥನೆಯನ್ನು ಕೇಳಿ ಆ ಪ್ರಾರ್ಥನೆಗೆ ಸದುತ್ತರವನ್ನು ಅನುಗ್ರಹಿಸುವಂತ ದೇವರು. ಮತ್ತು ಕರ್ತನ ವಾಕ್ಯ ಹೇಳುತ್ತದೆ, ನನ್ನ ಶುದ್ಧ ಹೃದಯವನ್ನು ಕಂಡು ಯೆಹೋವನು ಕಿವಿಗೊಟ್ಟನು. ಕರ್ತನ ವಾಕ್ಯ ಹೇಳುತ್ತದೆ, ದೇವರು ನೋಡುವಂತ ಹೃದಯ ಯಾವ ರೀತಿಯಲ್ಲಿ ಇರಬೇಕು ಗೊತ್ತಾ, ಶುದ್ಧ ಹೃದಯ ಉಳ್ಳವರಾಗಿರಬೇಕು. ಅದನ್ನು ಕಂಡು ಯೆಹೋವನು ಏನು ಮಾಡುತ್ತಾರೆ, ದೇವರು ಏನು ಮಾಡುತ್ತಾರೆ, ಕಿವಿ ಕೊಡುವಂತ ದೇವರು. ಹಲ್ಲೆಲೂಯಾ. ಮತ್ತು ಕರ್ತನ ವಾಕ್ಯ ಹೇಳ್ತದೆ, ಈ ಶುದ್ಧ ಹೃದಯ ಎಂಬುದಾಗಿ ನೋಡುವುದಾದರೆ ಪವಿತ್ರವಾದ ಮನಸ್ಸು, ಕಪಟವಿಲ್ಲದ ಹೃದಯ ಇರುವವರು, ಹಲ್ಲೆಲೂಯಾ, ಇರುವಂತ ಮನಸ್ಸಿನ ಪ್ರಾರ್ಥನೆಯನ್ನು ದೇವರು ಏನು ಮಾಡುವುದಿಲ್ಲ, ದೇವರು ತಿರಸ್ಕರಿಸುವುದಿಲ್ಲ. ಮತ್ತು 19ನೇ ವಾಕ್ಯ ಹೀಗೆ ಹೇಳುತ್ತದೆ, ದೇವರು ನನ್ನ ಮೊರೆಯನ್ನು ಕೇಳಿದನು, ನನ್ನ ಪ್ರಾರ್ಥನೆಯನ್ನು ಆಲಿಸಿದನು. ನೋಡಿ, ಕರ್ತನ ವಾಕ್ಯ ಹೇಳ್ತದೆ, ದೇವರು ನಿಮ್ಮ ಪ್ರಾರ್ಥನೆ, ಅಂದ್ರೆ ನಿಮ್ಮ ಮೊರೆಯನ್ನು ಕೇಳುವಂತ ದೇವರು ಮತ್ತು ನಿಮ್ಮ ಪ್ರಾರ್ಥನೆಯನ್ನು ಆಲಿಸಿದನು. ಈ ವಾಕ್ಯದ ಅರ್ಥ ಏನು ಗೊತ್ತಾ, ದೇವರು ನಿಮ್ಮ ಪ್ರಾರ್ಥನೆಯನ್ನು, ನಿಮ್ಮ ಮೊರೆಯನ್ನು ದೇವರು ಗಮನವಿಟ್ಟು ಕೇಳುವಂತ ದೇವರು ಮತ್ತು ಸಮಾಧಾನದಿಂದ ಕೇಳುವಂತ ದೇವರಾಗಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳೇ, ಮತ್ತು ಕರ್ತನ ವಾಕ್ಯ ಹೇಳುತ್ತದೆ, ದೇವರಿಗೆ ಸ್ತೋತ್ರವಾಗಲಿ, ಆತನು ನನಗೆ ವಿಮುಖನಾಗದೆ ನನ್ನ ಪ್ರಾರ್ಥನೆಯನ್ನು ಆಲಿಸಿ ತನ್ನ ಪ್ರೀತಿಯನ್ನು ತೋರಿಸುವ ದೇವರು. ಇಲ್ಲಿ ಕರ್ತನ ವಾಕ್ಯ ಹೇಳುತ್ತದೆ, ದೇವರು ಬರೀ ನಮ್ಮ ಪ್ರಾರ್ಥನೆಯನ್ನು ಮಾತ್ರ ಕೇಳುವಂತ ದೇವರಲ್ಲ. ನಾವು ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ಕೊನೆಯದಾಗಿ ಆತನು ನಮ್ಮ ಜೀವಿತದಲ್ಲಿ ಏನು ಮಾಡುತ್ತಾನೆ, ತನ್ನ ವಿಶೇಷವಾದ
ಪ್ರೀತಿಯನ್ನು ದೇವರು ತೋರಿಸುವಂತನಾಗಿದ್ದಾನೆ. ಪ್ರಿಯರಾದ ದೇವರ ಮಕ್ಕಳ, ಈ ವಾಕ್ಯವನ್ನು ಕೇಳುವಂತ ನಿಮ್ಮನ್ನು ದೇವರು ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನಾಗಿರುವಂತ ದೇವರೇ, ಅಪ್ಪ ಪರಿಶುದ್ಧ ಉಳ್ಳ ದೇವರೇ, ಅಪ್ಪ ಸಮಾಧಾನದ ಪ್ರಭುವೇ, ಅಪ್ಪ ಕರ್ತನೆ, ಈ ವಾಕ್ಯವನ್ನು ಕೇಳುವಂತ ಒಂದೊಂದು ಮಕ್ಕಳ ಪ್ರಾರ್ಥನೆಯನ್ನು ಕರ್ತನೆ ನೀವು ಕೇಳುವವರಾಗಿದ್ದೀರಾ. ಅಪ್ಪ ಕರ್ತನೆ, ನಿಮ್ಮ ವಾಕ್ಯ ಹೇಳುತ್ತದೆ, ಕರ್ತನೆ ನಿಮ್ಮ ಮಕ್ಕಳು ಮಾಡುವಂತ ಪ್ರಾರ್ಥನೆಯನ್ನು, ವಿಜ್ಞಾಪನೆಯನ್ನು ಕರ್ತನೆ ನೀವು ತಿರಸ್ಕರಿಸುವಂತ ದೇವರಲ್ಲ. ಕರ್ತನೆ, ನಾವು ಯಾವ ವ್ಯಕ್ತಿ ಆಗಿರಬಹುದು, ಯಾವ ಒಂದು ಮನುಷ್ಯನಾಗಿರಬಹುದು, ಕರ್ತನೆ ಎಲ್ಲರ ಪ್ರಾರ್ಥನೆಯನ್ನು ಕೇಳುವಂತ ದೇವರು. ಕರ್ತನೆ, ನಮ್ಮನ್ನು ಬಲಪಡಿಸುವಂತ ದೇವರು, ನಮ್ಮನ್ನು ಆಶೀರ್ವದಿಸುವಂತ ದೇವರು, ನಮ್ಮ ಪ್ರಾರ್ಥನೆಗೆ ಪ್ರತಿಯಾಗಿ ನಿಮ್ಮ ಪ್ರೀತಿಯನ್ನು ತೋರಿಸುವಂತ ದೇವರು. ಅಪ್ಪ ಕರ್ತನೆ, ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆಗಳು ದೇವರೇ. ಅಪ್ಪ ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾ ಕರ್ತನೆ, ವಿಶೇಷವಾಗಿ ನಮ್ಮನ್ನು ರಕ್ಷಿಸು, ಆಶೀರ್ವದಿಸು, ಕೃಪೆ ತೋರು ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನಪ್ಪ. ಎಲ್ಲವನ್ನು ಸಮಸ್ತವನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾ ಅಪ್ಪ ಕರ್ತನೆ, ಮುದ್ದಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸಿ ಬೇಡಿ ಹೊಂದುತ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್. ಮೇ ಗಾಡ್ ಬ್ಲೆಸ್ ಯು.